ಗೀತಾ ಗೀತಾ ಇಲ್ಲೇನೋ ಮಾಡ್ತಿದ್ಯಾ? ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆಗ್ಲಿಂದ ಗೀತಾ ಗೀತಾ ಅಂತ ಬಡ್ಕೊಂಡ್ ಸಾಯ್ತಾರೆ, ಕೇಳಿಸ್ತಾ ಇಲ್ವ ನಿಂಗೆ? ಎಲ್ಲಿ ನೀನು ಹುಲಿ ತಿಂತಾ ಇದ್ಯಾ ಅಂತ ಎದುರು ಬಿಟ್ಟಿದ್ದೆ. ನನ್ನ ಜೀವನೇ ಹೋದಾಗಿತ್ತು. ನೀನ್ ನೋಡಿದ್ರೆ ಇಲ್ಲೇ ಕೂತಿದ್ಯಾ? ಏನ್ ತಲೆಗೆಲ್ಲ ಕೆಟ್ಟಿದ್ಯಾ ನಿನ್ಗೆ? ನನ್ನ ಆಟ ಆಡಿಸ್ಬೇಕು ಅಂತಿದ್ಯಾ ನೀನು? ಸುಸ್ತಾಯ್ತು ವಿಜಿ, ತುಂಬಾ ಕಾಲ್ ನೋವ್ತಿತ್ತು, ಸುಧಾರಿಸ್ಕೊಳ್ಳೋಣ ಅಂತ ಕುತ್ಕೊಂಡ. ಸಣ್ಣದಾಗಿ ನಿದ್ದೆ ಬಂದಿದೆ, ಗೊತ್ತೇ ಆಗಿಲ್ಲ ವಿಜಿ. ನಿನ್ ತಲೆ ಕೈ ಹಿಡಿದ್ರೆ ಮೈ ಮೇಲೆ ಹಾವು ಬಿದ್ದಾಗ ಆಡೋದನ್ನ ಬಿಡು ಮೊದ್ಲು. ಏಯ್ ನಿನ್ ಕೈ ಹಿಡಿಯೋದು ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂತಲ್ಲ, ನಿನ್ನ ಪ್ರೊಟೆಕ್ಟ್ ಮಾಡೋಕೆ. ನೀನೆಲ್ಲೂ ತಪ್ಪಿಸ್ಕೊಂಬಾರ್ತಾವ ಅಂತ. ಸಾರಿ ಕಣ, ನನ್ನ ತಲೆ ಕೆಟ್ಟೋಗಿತ್ತು, ಅದಕ್ಕೆ ಏನೇನೋ ಬೈದು ಬಿಟ್ಟೆ. ಇಲ್ಲಿ ಬಂದು ನೋಡಿದ್ರೆ ನಿನ್ನ ಕಾಲುಗಳು ಅಲ್ಲಾಡ್ತಾ ಇದ್ವು. ನೀನು ಹುಲಿ ಏನಾದ್ರು ತಿನ್ಬಿಡ್ತು. ನೀನ್ ಮುಂದೆ ನಡಿ ವಿಜಿ, ನಾನು ನಿನ್ ಹಿಂದೆನೆ ಬರ್ತೀನಿ. ಏನ್ ಮಾಡ್ತಿದ್ಯಾ ವಿಜಿ? ಹಲೋ, ಓವರ್ ಆಗಿ ಆಡ್ಬೇಡ. ಇರು, ಕೈ ಕೊಡಿ, ಕೈ ಕೊಡು. ನಾನು ಇನ್ನೂ ಮುಟ್ಟಬಾರ್ದು ಅಷ್ಟೇ ತಾನೆ? ಈಗ ಓಕೆನಾ? ಬಾ. ಅಬ್ಬಾ, ಇನ್ನು ನನ್ನ ಕೈಯಲ್ಲಾಗಲ್ಲ. ಇನ್ನೊಂದು ಚೂರು ನಡೆದ್ರು ನನ್ನ ಕಾಲು ಪುಡಿ ಪುಡಿಯಾಗಿ ಇಲ್ಲೇ ಉದ್ರೋಗುತ್ತೆ. ತುಂಬ ದೂರ ಬಂದಿದ್ದೀವಲ್ಲ, ಆ ಹುಲಿ ಸರೌಂಡಿಂಗ್ ಮುಗೀತು ಅನಿಸುತ್ತೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀನಿ. ಅಲ್ಲ ಏನಲ್ಲ, ನೀನ್ ಈ ರೀತಿ ಕೋಣಂತರ ಸರಸರ ಅಂತ ಹೇಳ್ಕೊಂಡ್ರೆ ನನ್ ಗತಿ ಏನು? ಆಯ್ತಾಯ್ತು, ನಾನು ಹೇಳ್ಕೊಂಡು ಹೋಗಲ್ಲ, ನಿಮ್ಮ ಹಸನೆ ಮುಂದೆ ಹೋಗಿ. ನೋಡು, ಏನು ಬೇಕಾಗಿಲ್ಲ, ಮೊದ್ಲು ಕೈ ಕಟ್ಟಿರೋದನ್ನ ಬಿಚ್ಚು. ಇಲ್ಲಿ ಹುಲಿನೂ ಇಲ್ಲ, ಹಿಲಿನೂ ಇಲ್ಲ, ಸುಮ್ನೆ ಇದನ್ನ ಕಟ್ಕೊಂಡ್ ಬೇರೆ ಓಡಾಡ್ಬೇಕಂತೆ. ಬಿಚ್ಚು ವಿಜಿ. ಅಲ್ಲ, ಗಂಟನೇ ಬಿಚ್ಚು ಅಂದಿದ್ದು. ಸರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ವಾ? ವಿಜಿ, ನಾನು ಆ ಮರದ ಹತ್ರನೇ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಎಕ್ಸಾಕ್ಟ್ ಆಗಿ ಅಲ್ಲೇ ಬಂದ್ಯಲ್ಲ, ಅದು ಹೇಗೆ? ಅದನ್ನೇ ಕಂಡ್ರೆ ಪ್ರೀತಿ ಅನ್ನೋದು. ಈ ಮನ್ಸಿನ ಮಿಡಿತ ನಿಮ್ಮ ಹೃದಯದ ಬಡಿತನ ಫಾಲೋ ಮಾಡುತ್ತೆ. ನೀವೆಲ್ಲೋ ಇದ್ದು ಮಾಡೋ ಒಂದು ಚಿಕ್ಕ ಸದ್ದುನು ನನ್ನ ಕಿವಿ ಕೇಳಿಸುತ್ತೆ. ನಿಮ್ಮ ವಾಸನೆನ ನನ್ನ ಈ ಮೂಗು ಕಂಡಿಡಿಯುತ್ತೆ. ಏನೋ ಏನೋ ಅಂದ್ರೆ ನಾನ್ ಸ್ಮೆಲ್ಲ, ನಾನ್ ವಾಸನೆನಾ? ನಾನ್ ಒಂದ್ ನಿಮಿಷ ಗೀತಾ, ಒಂದ್ ನಿಮಿಷ. ಅಷ್ಟು ಕೇವಲವಾಗಿ ಮಾತಾಡ್ಬೇಡ ಗೀತಾ. ನೀನು ಸುವಾಸನೆ, ಆ ನಿನ್ನ ಪರಿಮಳನ ನನ್ನ ಮನಸ್ಸು ಗುರುತಿಸುತ್ತೆ. ನಿನ್ನ ಕಡೆಗೆ ನನ್ನನ್ನು ಕರ್ಕೊಂಬರುತ್ತೆ. ನೀನು ಅಯಸ್ಕಾಂತ, ನಾನು ಕಬ್ಬಿಣ. ನೀನು ಘಮ, ನಾನು ಗಾಳಿ. ನೀನು ಪ್ರೀತಿ, ನಾನು ಅದು ಕಂಡ್ಕೊಂಡಿರೋ ಜೀವ. ನನ್ನ ಕಣ್ಣನ್ನು ಕಟ್ಟಿಬಿಟ್ರು ನಾನು ನಿನ್ನ ಹತ್ರನೇ ಬಂದು ನಿಲ್ತೀನಿ. ಯಾಕಂದ್ರೆ ನೀನು ನಾನೇ, ನಾನು ನೀನೆ. ವಾಟ್ ಏನ್ ಡೈಲಾಗ್ ಯಾ? ಈ ರೀತಿ ಡೈಲಾಗ್ ಹೊಡಿಯೋದಕ್ಕೆ ಖರ್ಚು ಮಾಡಿರೋ ಬುದ್ಧಿನ ದಾರಿ ಹುಡ್ಕ ಖರ್ಚು ಮಾಡಿದಿದ್ರೆ ಇಷ್ಟೊದ್ಗಾಗ್ಲೇ ಮನೆಗೆ ಸೇರಿರ್ತಿದ್ವಿ ಸರ್. ಹೌದೌದೌದೌದು, ನೀವ್ ಹೇಳಿದ್ ಕರೆಕ್ಟ್. ಇಬ್ರು ನಮ್ಮ ಮನೇಲಿ ಇರ್ತಿದ್ವಲ್ಲ. ಏನೋ ಕೇಳಿದ್ರೆ ಏನೋ ಹೇಳ್ತಾನೆ.
ನಿನ್ನ ನಂಬ್ಕೊಂಡ್ರೆ ಗ್ಯಾರಂಟಿ ನಾನು ನಮ್ಮನೆಗೆ ಹೋಗೋದಿಲ್ಲ. ನಮ್ಮನೆಗೆ ಬಂದ್ಬಿಟ್ರೆ 100% ಗೀತಾ, ನೀನ್ ನಿಮ್ಮನೆ ಸೇರಲ್ಲ, ನನ್ನ ಮನೆನೇ ಸೇರೋದು. ನನ್ನ ಬದುಕಲ್ಲಿ ಸೇರ್ತೀಯ. ಇದೇ ನಿಜ ಗೀತಾ. ಇದನ್ನ ದೇವ್ರು ಒಪ್ಕೊಂಡು ತಥಾಸ್ತು ಅಂತ ಹೂ ಮಳೆ ಸುರಿಸ್ತಾನೆ ನಮ್ಮ ಮೇಲೆ. ನೋಡ್ತಾ ಇರು ಗೀತವ್ರ, ನಿಂತ್ಕೊಳ್ರಿ. ಗೀತವ್ರ ನಿಂತ್ಕೊಳ್ರಿ. ಏನ್ ವಿಜಿ? ಏನಿಲ್ಲ. ಏನಾದ್ರು ಲೂಸ ನೀನು? ನೋಡ್ರಿ ನೋಡ್ರಿ. ಏನ್ ವಿಜಿ? ನೀರು. ವಿಜಿ ನಿನಗೆ ಉಚ್ಕಿಚ್ ಏನಾದ್ರು ಹಿಡ್ದಿದ್ಯಾ? ಇಲ್ಲ. ಗೀತಾ, ಯಾರೋ ಶೂಟ್ ಮಾಡಿದ್ರು. ಶೂಟಾ? ಯಾರು ವಿಜಿ? ನಾನೇ. ಛೇ, ವಿಜಯ್ ಗೀತಾ ಬಗ್ಗೆ ಎಷ್ಟೇ ಹುಡುಕಿದ್ರು ಒಂದೇ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಅವ್ರು ವಾಪಸ್ ಬರ್ತಾರೆ ತಾನೆ, ಮತ್ತೆ ನಮಗ್ ಸಿಗ್ತಾರೆ ತಾನೆ. ನಾವು ಅಂಜಲಿ ಬೆಟ್ಟದಲ್ಲಿ ಗೀತನ್ ಜೊತೆನೇ ಇರ್ಬೇಕಾಗಿತ್ತು. ಗೀತಾ ಒಬ್ಳೇ ಇದ್ರೆ ವಿಜಿಗ್ ಅವಳ ಜೊತೆ ಮಾತಾಡಕ್ ಅನುಕೂಲ ಆಗುತ್ತೆ ಅಂತ ನಾವು ನಮ್ಮ ಪಾಡಿಗೆ ಇದ್ಬಿಟ್ವಿ. ಅಟ್ಲೀಸ್ಟ್ ಗೀತಾ ಬೆಟ್ಟ ಇಳಿದು ಹೋಗ್ಬೇಕಾದ್ರೆ ನಾವು ಅವಳ ಹಿಂದೆ ಹೋಗ್ಬಿಡ್ಬೇಕಾಗಿತ್ತು. ಎಲ್ಲಾಗಿದ್ದು ನಿಮ್ಮ ಫ್ರೆಂಡ್ ಗೀತಾ ಇಂದಾನೆ. ಆ ಗೀತಾ ವಿಜಯ್ ಜೊತೆ ಚೆನ್ನಾಗಿದ್ದಿದ್ರೆ ನಾವು ಈ ಟ್ರಿಪ್ ಪ್ಲಾನು ಮಾಡ್ತಾ ಇರ್ಲಿಲ್ಲ, ನಮ್ಗೆ ಈ ಟೆನ್ಷನು ಇರ್ತಾ ಇರ್ಲಿಲ್ಲ. ಎಲ್ಲ ಆ ನಿಮ್ಮ ಫ್ರೆಂಡ್ ಗೀತಾ ಹಠದಿಂದಾನೆ. ಅವಳು ಬರೀ ನಮ್ ಫ್ರೆಂಡ್ ಅಷ್ಟೇನಾ? ನಿಮ್ ಫ್ರೆಂಡ್ ಹೆಂಡತಿ ತಾನೆ? ಅಲ್ಲ, ಗಿರಿ ಹೇಳೋದ್ರಲ್ಲಿ ತಪ್ಪೇನಿದೆ? ಹಾಗಲ್ಲ ಮದನ್, ದಯವಿಟ್ಟು ಎಲ್ಲರೂ ಸುಮ್ಮನಿರಿ. ಈಗ ಜಗಳ ಮಾಡಿ ಆಗ್ಲಿ, ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ ಮಾಡಿ ಆಗ್ಲಿ, ಏನು ಪ್ರಯೋಜನ ಇಲ್ಲ. ಗೀತಾ ವಿಜಿ ಸೇಫ್ ಆಗಿ ಬರ್ಲಿ ಅಂತ ನಾವೆಲ್ಲರೂ ಪ್ರೇ ಮಾಡೋಣ. ನಾನು ಇಲ್ಲೇ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅವರಿಬ್ರು ಕ್ಷೇಮ ಆಗಿ ಬರ್ಲಿ ಅಂತ ಅರ್ಚನೆ ಮಾಡ್ಕೊಂಡ್ ಬರ್ತೀನಿ. ಪೊಲೀಸ್ ಹೆಲಿಕಾಪ್ಟರ್ ತಂದು ಕಣೋದು. ಬಚ್ಚಿಟ್ಕೊಳ್ರು. ವಿಜಿ, ವಿಜಿ, ಬಿಡ್ರಿ. ವಿಜಿ. ಆ ಕಡೆ ಹೋಯ್ತು ಬಸ್. ಇಳಿದು ಬಾ. ಓಕೆ ಬಸ್. ಕರ್ಕೊಂಬರ್ರ. ಬಿಡ ನನ್ ಕೈನ. ವಿಜಿ, ಬಿಡ. ಕಾಡಿನಲ್ಲಿ ನಮ್ಮನ್ನ ಹುಡ್ಕೋಕೆ ಅಂತ ಪೊಲೀಸ್ ಅವರು ಹೆಲಿಕಾಪ್ಟರ್ನ ಹಾರಿಸಿದ್ದಾರೆ. ಕಾಡಲ್ಲಿ 2 ಹೊಸ ಮುಖಗಳು ಕಾಣಿಸ್ಕೊಂಡಿದ್ದಾವೆ. ಅಂದ್ರೆ ಇವರು ಪೊಲೀಸರು.
ಬಿಟ್ಬಿಡ್ರ ಇವ್ರನ್ನ. ಸರ್ ಏನ್ ಮಾಡ್ತಿದಾರ ಸರ್? ನಾವು ಪೊಲೀಸರಲ್ಲ ಸರ್, ನಾವು ಸ್ಟೂಡೆಂಟ್ಸು, ದಾರಿ ತಪ್ಪಿಲ್ಲಿಗೆ ಬಂದಿದ್ದೀವಿ. ಹೌದು ಸರ್, ನಾವು ಸ್ಟೂಡೆಂಟ್ಸ್ ದಾರಿ ತಪ್ಪಿಸ್ಕೊಂಡು ಬಂದಿದ್ದೀವಿ. ನಮ್ಮನ್ನೇನು ಮಾಡಬೇಡಿ ಸರ್, ಪ್ಲೀಸ್. ನಮ್ಮನ್ನ ಬಿಟ್ಬಿಡಿ ಸರ್, ಪ್ಲೀಸ್. ಈ ಕಾಡಪ್ಪನ ಕೋಟೆಯಲ್ಲಿ ಒಂದು ಸೊಳ್ಳೆನೂ ಬರಕ್ಕೆ ಅವಕಾಶ ಇಲ್ಲ, ಅದು ನನ್ನಪ್ಪಣೆ ಇಲ್ಲದೆ. ಅಂಥದ್ರಲ್ಲಿ ನೀವು ಬಂದಿದ್ದೀರಾ. ಸಾಲದಕ್ಕೆ ಮೇಲ್ಗಡೆ ಹೆಲಿಕಾಪ್ಟರ್ ಬೇರೆ ಆರಿಸ್ಕೊಂಡು ಬಂದಿದ್ದೀರೋ ಅಂದ್ರೆ ನೀವಿಬ್ರು ಪೊಲೀಸ್ರೇ. ಇಲ್ಲಿ ಬಂದ್ರೆ ಗುರುತು ಸಿಗೋಲ್ಲ ಅನ್ಕೊಂಡ್ರ? ಇಲ್ಲ ಸರ್, ನಾವು ಪೊಲೀಸರಲ್ಲ ಸರ್, ನನ್ನ ಮಾತು ನಂಬಿ ಸರ್, ಪ್ಲೀಸ್. ಸರ್ ಪ್ಲೀಸ್ ಸರ್, ನಮ್ಮನ್ನೇನು ಮಾಡಬೇಡಿ, ಬಿಟ್ಬಿಡಿ ಸರ್. ನಿಮಗೆ ಕೈ ಮುಗಿತೀನಿ ಸರ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ. ನಗೋ ಗಂಡಸ್ರನ್ನ, ಅಳೋ ಹೆಂಗಸ್ರನ್ನ ಯಾವತ್ತೂ ನಂಬಾರ್ದು. ನಿಮ್ಮನ್ನ ಪರೀಕ್ಷೆ ಮಾಡ್ತೀನಿ. ಪೊಲೀಸರಲ್ಲ ಅಂತ ನಂಬಿಕೆ ಬಂದ್ರೆ ಬಿಡ್ತೀನಿ, ಇಲ್ಲ ಅಂತ ಅಂದ್ರೆ